ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆ ಇದಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕೆಸೆಟ್, ನೆಟ್, PU ಲೆಕ್ಚರರ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಈ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಮತ್ತು ಅವುಗಳ ವಿವರಣೆಯನ್ನು ಕೂಡ ನಾವು ವಿಡಿಯೋಗಳಲ್ಲಿ ಕೊಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಇಲ್ಲಿ ಉತ್ಪಾದನಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಫಸ್ಟ್ ಕ್ವಶನ್ ಹೇಗಿದೆ ಅಂತಂದ್ರೆ, ಪ್ರಾಥಮಿಕ ಉತ್ಪಾದನಾ ಅಂಗಗಳು ಯಾವುವು ಅಂತೇಳಿ ಇಲ್ಲಿ ಏನು ಕೊಡಲಾಗಿದೆ ಅಂತಂದ್ರೆ, ಶ್ರಮ ಇದೆ, ಉದ್ಯಮ ಸಂಸ್ಥೆಗಳದಾವ, ಬಂಡವಾಳ ಇದೆ ಮತ್ತು ಭೂಮಿ ಇದೆ. ಸೊ ಇವುಗಳಲ್ಲಿ ಪ್ರಾಥಮಿಕ ಉತ್ಪಾದನಾ ಅಂಗಗಳಂದ್ರೆ ಯಾವ ಕರೀತಾರ ಅಂತ ಅರ್ಥ. ಹಾಗಾದ್ರೆ ಇವುಗಳಲ್ಲಿ ಪ್ರಾಥಮಿಕ ಉತ್ಪಾದನಾ ಅಂಗಗಳಂದ್ರೆ ಯಾವುವು ಅಂತಂದ್ರೆ ಭೂಮಿ ಮತ್ತು ಶ್ರಮ ಅಂತೇಳಿ. ಯಾಕಂದ್ರೆ ಪ್ರತಿಯೊಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮತ್ತು ಯಾವುದೇ ಉದ್ಯಮ ಸಂಸ್ಥೆ ಇರಲಿ ಅಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿರುವಂತಹ ಉತ್ಪಾದನಾಂಗಗಳು ಯಾವುವು ಅಂತಂದ್ರೆ ಭೂಮಿ ಮತ್ತು ಶ್ರಮ. ಇನ್ನು ಬಂಡವಾಳ ಅನ್ನೋದು ಇದು ಮಾನವ ನಿರ್ಮಿತವಾಗಿದೆ. ಉದ್ಯಮ ಸಂಸ್ಥೆಯು ಕೂಡ ಏನಾಗಿದೆ, ಮಾನವ ನಿರ್ಮಿತನ ಆಗಿದೆ. ಹಾಗಾಗಿ ಇವುಗಳಿಗಿಂತನೂ ಹೆಚ್ಚಾಗಿ ಮಹತ್ವ ಯಾವಕ್ಕೈತೆ ಅಂತಂದ್ರೆ ಭೂಮಿ ಮತ್ತು ಶ್ರಮಕ್ಕಿದೆ. ಹಾಗಾಗಿ ಅವಕ್ಕೆ ಏನು ಕರಿತೀವಿ ನಾವು, ಪ್ರಾಥಮಿಕ ಉತ್ಪಾದನಾಂಗಗಳು ಅಂತ ಕರಿತೀವಿ. ಇನ್ನು ಬಂಡವಾಳ, ಸಂಘಟನೆ ಇವೆಲ್ಲ ಮಾಧ್ಯಮಿಕ ಉದ್ಯಮ ಸಂಸ್ಥೆ ಆಗಿರ್ಬೋದು, ಇವೆಲ್ಲ ಮಾಧ್ಯಮಿಕ ಉತ್ಪಾದನಾ ಅಂಗಗಳು ಅಂತ ಕರಿತೀವಿ. ಇವುಗಳಿಗೆ ಇಂಗ್ಲೀಷಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕರಿತೀವಿ. ಮತ್ತು ಇವುಗಳಿಗೆ ಇನ್ನೊಂದು ಹೆಸರಿದೆ, ಉತ್ಪಾದನಾಂಗಗಳು ಅಥವಾ ಆದಾನಗಳು ಅಂತ ಕೂಡ ಕರಿತಿರ್ತೀವಿ. ಯಾಕಂದ್ರೆ ಇನ್ನೊಂದು ಏನಿದೆ ವಿಶೇಷ ಅಂತಂದ್ರೆ, ನಿಮಗೆ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಕನ್ನಡ ಮೀಡಿಯಮಲ್ಲಿ ನಿಮಗೆ ಕನ್ಫ್ಯೂಷನ್ ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡ್ಕೊಳ್ಬೋದು. ಹಾಗಾಗಿ ಎರಡೂ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತಂತಂದರೆ, ಯಾಕಂದ್ರೆ ಕನ್ನಡದಲ್ಲಿ ಕೆಲವೊಂದು ಶಬ್ದಗಳನ್ನು ಬೇರೆ ಬೇರೆ ಬಳಕೆ ಮಾಡ್ತಾ ಇರ್ತಾರೆ, ಆದರೆ ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಒಂದು ಅಥವಾ ಎರಡು ಶಬ್ದಗಳನ್ನ ಮಾತ್ರ ಹೆಚ್ಚಾಗಿ ಬಳಕೆ ಮಾಡ್ತಿರ್ತಾರೆ. ಈ ಕನ್ನಡದಲ್ಲಿ ಹೆಚ್ಚು ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಕ್ವಶನ್ಸ್ಗಳು ಕನ್ಫ್ಯೂಷನ್ ಆಗ್ತಿರ್ತಾವೆ. ಅವಾಗ ಏನು ಮಾಡೋದು ಅಂತಂದ್ರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತಾವಲ್ಲ ಕ್ವಶನ್ಸ್, ಅವನನ್ನು ನೋಡ್ಕೊಂಡ್ಬಿಟ್ರೆ ನಮಗೆ ಈ ಕ್ವಶನ್ ಏನಿದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇರುವಂಥ ಕ್ವಶನು ಇದು ಎರಡನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಂದ್ರೆ, ಇತರ ಸರಕುಗಳು ಮತ್ತು ಸೇವೆಗಳು ಉತ್ಪಾದಿಸಲು ಬಳಸುವ ಮಾನವ ನಿರ್ಮಿತ ಭೌತಿಕ ವಸ್ತುಗಳು ಯಾವುವು ಅಥವಾ ಭೌತಿಕ ವಸ್ತು ಯಾವುದು ಈ ಕೆಳಗಿನವುಗಳಲ್ಲಿ ಅಂತ ಕ್ವಶನ್ ಇದು. ಹಾಗಾದರೆ ಇಲ್ಲಿ ಶ್ರಮ ಇದೆ, ಭೂಮಿ ಇದೆ, ಬಂಡವಾಳ ಇದೆ ಮತ್ತು ಉದ್ಯಮ ಸಂಸ್ಥೆ ಇದೆ. ಇವುಗಳಲ್ಲಿ ಆಲ್ಮೋಸ್ಟ್ ನಮಗೆ ಸಮೀಪ ಅಂತ ಅನಿಸೋ ಆನ್ಸರ್ ಯಾವುದು ಅಂತಂದ್ರೆ ಬಂಡವಾಳನ ಅಂತ ಆಗುತ್ತೆ. ಯಾಕಂತಂದ್ರೆ ಮಾನವ ನಿರ್ಮಿತ ಭೌತಿಕ ವಸ್ತು ಇದು ಮತ್ತು ಇತರ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಇದನ್ನು ಬಳಸ್ತೀವಿ. ಹಾಗಾಗಿ ಬಂಡವಾಳ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆದರೆ ಭೂಮಿ ಅನ್ನೋದು ಮಾನವ ನಿರ್ಮಿತ ಅಲ್ಲ, ಶ್ರಮ ಅನ್ನೋದು ಕೂಡ ಮಾನವನೇ ಆಗಿರ್ತಾನೆ. ಆಮೇಲೆ ಉದ್ಯಮ ಸಂಸ್ಥೆ ಅನ್ನೋದು ಕೂಡ ಏನಾಗಿರುತ್ತಂದ್ರೆ, ಈ ಉದ್ಯಮ ಸಂಸ್ಥೆಯೊಳಗೆ ಉಳಿದ ಈ ಮೂರು ಉತ್ಪಾದನಾಂಗಗಳನ್ನ ನಾವು ಬಳಕೆ ಮಾಡ್ತಾ ಇರ್ತೀವಿ. ಹಾಗಾಗಿ ಇವು ಆಲ್ಮೋಸ್ಟ್ ಇವು ನಾಲ್ಕು ಏನಾಗಿದ್ದಾವ, ಉತ್ಪಾದನಾಂಗಗಳಾಗಿದ್ದಾವೆ. ಇದರೊಳಗೆ ಸ್ಪೆಷಲಾಗಿ ಏನು ಅಂತ ಕರಿತೀವಿ ಅಂದ್ರೆ ಮಾನವ ನಿರ್ಮಿತ ಭೌತಿಕ ವಸ್ತು, ಅದು ಏನಾಗಿರುತ್ತೆ ಅಂದ್ರೆ ಇತರ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸ್ಲಿಕ್ಕೆ ನಾವು ಬಳಸ್ತೀವಿ. ಅಂಥದ್ದು ವಿಶೇಷವಾದದ್ದು ಯಾವುದು ಅಂತಂದ್ರೆ ಬಂಡವಾಳ ಅಂತ ಆಗತ್ತೆ. ನೋಡಿ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕನ್ಫ್ಯೂಷನ್ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ ನಮಗಿರುವಂಥವು ಎಲ್ಲವೂ ಕೂಡ ಬಂಡವಾಳ, ಶ್ರಮ, ಭೂಮಿ, ಉದ್ಯಮ ಎಲ್ಲ ಬೇಕು. ಆದರೆ ಅದರಲ್ಲಿ ಸ್ಪೆಷಲಾಗಿ ಮಾನವ ನಿರ್ಮಿತ ಭೌತಿಕ ವಸ್ತು ಅಂತ ಕ್ವಶನ್ ಕೇಳ್ತಿರ್ತಾರೆ. ಸೊ ಕೆಲವೊಮ್ಮೆ ಇಂಗ್ಲೀಷಲ್ಲೂ ಕೂಡ ನಮಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಅವಾಗ ಮತ್ತು ನಾವು ಕನ್ನಡದಲ್ಲೇ ಸರಿಯಾಗಿ ಇನ್ನೊಂದು ಸಲ ನೋಡ್ಕೊಂಡ್ಬಿಟ್ರೆ ನಮ್ಗೆ ಕ್ವಶನ್ ಅರ್ಥ ಆಗ್ತಿರುತ್ತೆ. ನೆಕ್ಸ್ಟ್ ಕ್ವಶನು ಇಲ್ಲಿ ಮೂರನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಂದ್ರೆ, ಸರಾಸರಿ ಉತ್ಪನ್ನವನ್ನು AP ಅಂತ ಕರಿತೀವಿ. AP ಅಂತಂದ್ರೆ ಎವರೇಜ್ ಪ್ರಾಡಕ್ಟ್ ಅಂತ ಹೇಳಿ ಲೆಕ್ಕ ಹಾಕಲು ಬಳಸುವ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ನಿಜವಾಗ್ಲೂ ಸೂತ್ರವನ್ನು ನಾವು ನೋಡೋದಂತರ ನಾವು ಎಕನಾಮಿಕ್ಸಲ್ಲಿ ಬಳಸೋದು ಯಾವ ರೀತಿ ಅಂದ್ರೆ TP = Q ಅಂತ ಹೇಳಿ ಬಳಸ್ತೀವಿ. Q ಅಂದ್ರೆ ಕ್ವಾಂಟಿಟಿ ಅಥವಾ ಉತ್ಪನ್ನದ ಪ್ರಮಾಣ ಅಂತ ಹೇಳಿ. ಹಾಗಾದರೆ ಇದಕ್ಕೆ ಇನ್ನೊಂದು ಏನಂತ N ಅಂತ ಕೂಡ ಕರಿಬಹುದು. Qಗೆ ಇನ್ನೊಂದು N ಅಂದ್ರೆ ನಂಬರ್ಸ್ ಆಫ್ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಇಲ್ಲಿ ಆನ್ಸರ್ ಏನಾಗತ್ತಂದ್ರೆ E ಅಂತ ಆಗತ್ತೆ, TP/N ಅಂತೇಳಿ. ಈ ಮೇಲೆ ಇರುವಂಥವುಗಳೆಲ್ಲ ಏನಾಗೋದಿಲ್ಲ, APಯನ್ನು ಕಂಡುಹಿಡಿಯುವಂಥ ಸೂತ್ರಗಳು ಅಲ್ಲ. ಯಾಕಂದರೆ ಉದಾಹರಣೆ ನಾವು ನೋಡ್ಬೋದು. ಈಗ TP ಒಟ್ಟು
ಉತ್ಪನ್ನ, ಟಿ ಪಿ ಅಂದರೆ ಏನು, ಒಟ್ಟು ಉತ್ಪನ್ನ, ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಈಗ ಉತ್ಪನ್ನ ಎಷ್ಟಾಗಿದೆ ಅಂದರೆ ಉದಾಹರಣೆಗೆ 15 ಉತ್ಪನ್ನಗಳು, ಅಂದ್ರೆ ಒಟ್ಟು ಉತ್ಪನ್ನ 15 ಘಟಕಗಳಷ್ಟಿದೆ. ಇನ್ನು ಎನ್ ಅಂದರೆ ಉದಾಹರಣೆಗೆ 3, ಅಂದರೆ 3 ಏನು ಆಧಾನ ಘಟಕಗಳನ್ನು ನಾವೇನು ಮಾಡಿವಿ, ಬಳಕೆ ಮಾಡಿವಿ. 3 ಆಧಾನ ಘಟಕಗಳು. ನಂಬರ್ ಆಫ್ ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಾಂದ್ರೆ ನಂಬರ್ ಆಫ್ ಏನು ಯಾವುದಾದ್ರೂ ಈಗ ಬದಲಾಗುವ ಆಧಾನ ಆಗಿರ್ಬೋದು ಅಥವಾ ಸ್ಥಿರ ಆಧಾನ ಆಗಿರ್ಬೋದು, ಯಾವುದಾದ್ರೂ ಒಂದು ಆಧಾನವನ್ನು ಬಳಸಿ ಏನು ಮಾಡ್ತೀವಿ ನಾವು ಅದನ್ನು ಡಿವೈಡ್ ಮಾಡ್ತೀವಿ. ಆವಾಗ ನಮಗೇನು ಸಿಗುತ್ತೆ, ಎವರೇಜ್ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ಎಷ್ಟಾಗುತ್ತೆ, 15/3 ಅಂತಂದ್ರೆ ನಮಗೆ 5 ಅನ್ನೋದೇನಾಗುತ್ತೆ, ಸರಾಸರಿ ಉತ್ಪನ್ನ ಅಂತ ಆಗುತ್ತೆ. ಇದನ್ನು ಭಾಳ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಒಟ್ಟು ಉತ್ಪನ್ನ ಶ್ರಮದ ಘಟಕವನ್ನು ಎಷ್ಟು ಬಳಕೆ ಮಾಡಿವಿ, 3 ಬಳಕೆ ಮಾಡಿವಿ. ಹಾಗಾಗಿ ಪ್ರತಿ ಒಂದು ಶ್ರಮದ ಘಟಕಕ್ಕೆ ಉತ್ಪಾದನೆಯಾದಂಥ ಉತ್ಪನ್ನದ ಪ್ರಮಾಣ ಎಷ್ಟಾಗುತ್ತೆ ಅನ್ನಂಗಾಯಿತು, 5. ಹಾಗಾಗಿ ಈ ರೀತಿಯಾಗಿ ಸರಾಸರಿ ಉತ್ಪನ್ನವನ್ನು ನಾವು ಕಂಡುಹಿಡಿತೀವಿ. ಇಲ್ಲಿ 4ನೇ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಯಾವ ಅಂಗವನ್ನು ಸಾಮಾಜಿಕ ಬದಲಾವಣೆಯ ಸೃಷ್ಟಿಸುವ ಮಧ್ಯವರ್ತಿ ಎಂದು ಕರೆಯಲಾಗುತ್ತದೆ ಅಂತಿದೆ. ಹಾಗಾದ್ರೆ ಇಲ್ಲಿ ಸಾಮಾಜಿಕ ಬದಲಾವಣೆ ಆಗಿರಬೇಕು ಪ್ಲಸ್ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿರಬೇಕು ಅಂಥ ಒಂದು ಏನು ಉತ್ಪಾದನಾ ಅಂಗ ಯಾವುದು ಅಂತಂದ್ರೆ ಸಂಘಟನೆ ಅಂತಂದ್ರೆ ಬಂಡವಾಳ, ಭೂಮಿ ಮತ್ತು ಶ್ರಮ, ಕಾರ್ಮಿಕರಂದ್ರೆ ಸಾಮಾನ್ಯವಾಗಿ ಶ್ರಮ ಅಂತ ಕರಿತೀವಿ. ಈ 3 ಉತ್ಪಾದನಾಂಗಗಳನ್ನು ಒಗ್ಗೂಡಿಸಿ ಉತ್ಪಾದನೆ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವೇನು ಕರಿತೀವಿ ಅಂದ್ರೆ ಸಂಘಟನೆ ಅಂತ ಕರಿತೀವಿ. ಉದಾಹರಣೆಗೆ ಸಂಘಟಕ ಅಥವಾ ಸಂಘಟನೆ ಆಲ್ಮೋಸ್ಟ್ 2 ಒಂದೇ ಆಗುತ್ತೆ. ಸಂಘಟಕ ಶಬ್ದ ಹೇಗಿದೆ ನೋಡಿ, ಸಂಘಟಕ ಅಂದರೆ ಉತ್ಪಾದಕ ಅಂತ ಅರ್ಥ, ಸಂಘಟನೆ ಅಂದರೂ ಕೂಡ ಉತ್ಪಾದಕ ಅಂತಲೇ ಅರ್ಥ. ಹಾಗಾಗಿ ನಾವು ಇವುಗಳಿಗೆ ಉತ್ಪಾದನಾಂಗಗಳಿಗೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಹಾಗಾಗಿ ಟೋಟಲ್ 4 ಉತ್ಪಾದನಾಂಗಗಳು ಬರ್ತವೆ. ಆ 4 ಉತ್ಪಾದನಾಂಗಗಳಲ್ಲಿ ಸಾಮಾಜಿಕ ಬದಲಾವಣೆಯನ್ನು ತರುವುದು ಮತ್ತು ಮಧ್ಯವರ್ತಿಯಾಗಿ ಕೆಲಸ ಮಾಡುವಂಥವ್ರು ಯಾರು ಅಂದ್ರೆ ಸಂಘಟಕ ಅಥವಾ ಉತ್ಪಾದಕ ಅಥವಾ ಸಂಘಟನೆ ಅಂತ ಕರೀತೀವಿ. ಸೊ ಇದು ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನು, ಇದು ಡೈರೆಕ್ಟ್ ಕ್ವಶನ್ ಇದೆ. ಸೊ ಯಾವ ರೀತಿಯಾಗಿದೆ ಅಂತಂದ್ರೆ, ಉದ್ಯಮಗಳ ಮುಖ್ಯ ಲಕ್ಷಣವೆಂದರೆ ಅಸ್ಥಿರತೆಯನ್ನು ಸಹಿಸಿಕೊಳ್ಳುವುದು ಅಂತ ಹೇಳಿದವರು ಯಾರು ಅಂತಂದ್ರೆ ನೈಟ್ ಅಂತೇಳಿ. ಓಕೆನಾ? ಯಾಕಂತಂದ್ರೆ ಇವ್ರು ಏನು ಹೇಳ್ತಾರೆ ಅಂತಂದ್ರೆ, ಈ ಉದ್ಯಮ ಸಂಸ್ಥೆಗಳ ಬಗ್ಗೆ ಹೇಳುವಾಗ ಅಸ್ಥಿರತೆಯನ್ನು ಸಹಿಸಿಕೊಳ್ಳುವುದು ಅಂತಂದರೆ ಯಾವಾಗಲೂ ಉದ್ಯಮ ಘಟಕಗಳಲ್ಲಿ ಲಾಭ, ನಷ್ಟ, ಇಳಿತಗಳು, ಬೆಲೆ ವ್ಯತ್ಯಾಸ ಮುಂತಾದವುಗಳು ಇದ್ದೇ ಇರ್ತಾವ. ಆವಾಗ ಉದ್ಯಮ ಘಟಕ ಏನು ಮಾಡುತ್ತಂದ್ರೆ ಈ ಅಸ್ಥಿರತೆಯನ್ನು ಎದುರಿಸ್ತಾ ಇರುತ್ತೆ. ಅನ್ಸರ್ಟೆನಿಟಿ ಮತ್ತು ರಿಸ್ಕ್ ಅಂತ ಕೂಡ ಕರಿತೀವಿ ನಾವು. ಸೊ ಇದನ್ನು ಎದುರಿಸುವ ಸಂದರ್ಭದಲ್ಲಿ ಅದನ್ನು ಸಹಿಸಿಕೊಳ್ಳುವಂಥದ್ದು ಪ್ರಮುಖ ಇದರ ಲಕ್ಷಣ. ಆ ಲಕ್ಷಣ ಇಲ್ಲ ಅಂದರೆ ಅದು ಉದ್ಯಮ ಘಟಕ ಅಂತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋ ಒಂದು ವಿಚಾರದೊಳಗೆ ಈ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತಂದ್ರೆ ನೈಟ್ ಅಂಥೇಳಿ. ಇದು ಡೈರೆಕ್ಟ್ ಕ್ವಶನು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ನಾವು ಅಲ್ಲಿ ಕೆಲವೊಂದು ಉತ್ಪಾದನೆ ಬಗ್ಗೆ ಹೇಳುವಾಗ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಇವರ ಒಂದು ಹೆಸರುಗಳು ಬರ್ತವೆ. ನೆಕ್ಸ್ಟ್ ಕ್ವಶನು, ಇಲ್ಲಿ 6ನೇ ಪ್ರಶ್ನೆ ಹೇಗಿದೆ ಅಂತಂದ್ರೆ, 6ನೇ ಒಂದು ಪ್ರಶ್ನೆ ಹೇಗಿದೆ ಅಂತಂದ್ರೆ, ಒಂದು ಕಂಪನಿಯ ಒಳಹರಿವು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾ ಅವಲಂಬಿ ಸಂಬಂಧವನ್ನು ಹೀಗೆನ್ನುತ್ತಾರೆ. ಎಸ್, ಕ್ವಶನ್ ಭಾಳ ಈಸಿಯಾಗಿರುವಂಥದ್ದು. ನಿಮಗೆ ಉತ್ಪಾದನಾ ಬಿಂಬಕದ ಬಗ್ಗೆ ಅಥವಾ ಉತ್ಪಾದನಾ ಕಾರ್ಯದ ಬಗ್ಗೆ ನಿಮ್ಗೆ ಗೊತ್ತಿತ್ತಂದ್ರೆ ಇದನ್ನು ಭಾಳ ಈಸಿಯಾಗಿ ನಾವು ಹೇಳ್ಬೋದು. ಯಾಕಂತಂದ್ರೆ ಒಳಹರಿವು ಅಂತಂದ್ರೆ ಮತ್ತೇನೂ ಅಲ್ಲ, ಆಧಾನಗಳು ಅಂತಲೇ ಅರ್ಥ ಆಗತ್ತೆ, ಅಥವಾ ಉತ್ಪಾದನಾಂಗಗಳು ಅಂತ ಕೆಲವೊಂದು ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಮತ್ತು ಉತ್ಪನ್ನ, ಆಧಾನಗಳು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾ ಅವಲಂಬಿ ಸಂಬಂಧಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಉತ್ಪಾದನಾ ಕಾರ್ಯ ಅಂತ ಕರಿತೀವಿ. ಇದಕ್ಕೆ ಉತ್ಪಾದನಾ ಬಿಂಬಕ ಅಂತ ಕೂಡ ಕರಿತೀವಿ, ಪ್ರೊಡಕ್ಷನ್ ಫಂಕ್ಷನ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಒಳಹರಿವು ಅಂದರೆ ಆಧಾನಗಳು ಮತ್ತು ಉತ್ಪನ್ನಗಳ ನಡುವೆ ಇರುವಂಥ ಸಂಬಂಧವನ್ನು ಹೇಳಿಕೊಡುವಂಥದ್ದು ಯಾವುದು ಅಂದ್ರೆ ಉತ್ಪಾದನಾ ಕಾರ್ಯ. ಅಂದರೆ ಉದಾಹರಣೆಗೆ ಆಧಾನಗಳು ಹೆಚ್ಚಾದಂತೆ ಉತ್ಪಾದನೆಯು ಕೂಡ ಹೆಚ್ಚಾಗುತ್ತೆ, ಆಧಾನಗಳು ಕಡಿಮೆ ಆದಂತೆ ಉತ್ಪಾದನೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಹೀಗೆ ಹೇಳುವಂತಹ ಒಂದು ಏನು ಇದರ ಒಂದು ಸಂಬಂಧನ ಏನಾಗಿರುತ್ತೆ ಅಂದರೆ ಕ್ರಿಯಾ ಅವಲಂಬಿ ಸಂಬಂಧ ಆಗಿರುತ್ತೆ. ಇದನ್ನು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದ್ರೆ
ಕ್ಯೂ ಇಸ್ ಈಕ್ವಲ್ ಟು ಫಂಕ್ಷನ್ ಬ್ರಕೆಟ್ ಎಲ್ ಕೆ ಅಂತ ಕೂಡ ನಾವು ಉತ್ಪಾದನಾ ಬಿಂಬಕವನ್ನು ಕರಿತಾ ಇರ್ತೀವಿ. ಸೊ ಈ ರೀತಿಯಾಗಿ ಕೂಡ ಬರುತ್ತೆ. ಇಲ್ಲಿ 7ನೇ ಪ್ರಶ್ನೆ ಹೇಗಿದೆ ಅಂತಂದ್ರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಎ ಪಿಯನ್ನು ಕಂಡುಹಿಡಿಯೋದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಆಲ್ರೆಡಿ ನಾವು ಎ ಪಿಯನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋ ಸೂತ್ರ ಕೂಡ ನಮಗೆ ಗೊತ್ತಿದೆ. ಹಿಂದಿನ ಕ್ವಶನ್ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ಯಾವ ರೀತಿಯಾಗಿದೆ ಅಂದರೆ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಂಪನಿಯು 5 ಘಟಕಗಳ ಉತ್ಪಾದನಾ ಅಂಗಗಳನ್ನು ಬಳಸಿಕೊಂಡು 24ರಷ್ಟು ಘಟಕಗಳಷ್ಟು ಉತ್ಪಾದಿಸಲಾಗಿದೆ. ಎಸ್, ಈ ಸದ್ಯಕ್ಕೆ 24 ಘಟಕಗಳಷ್ಟು ಉತ್ಪಾದನೆ ಮಾಡಲಾಗಿದೆ. ನೆಕ್ಸ್ಟು ಒಂದು ಘಟಕದ ಉತ್ಪಾದನಾ ಅಂಗವನ್ನು ಹೆಚ್ಚಿಸಿದಾಗ ಉತ್ಪಾದನೆ ಎಷ್ಟಾಗಿದೆ? 30 ಘಟಕಗಳಾಗಿದೆ. ಅದಕ್ಕೆ ಹೆಚ್ಚಾಗಿದೆ. ಆವಾಗ ಸರಾಸರಿ ಉತ್ಪಾದನೆಯು ಎಷ್ಟಾಗತ್ತೆ ಅಥವಾ ಲೆಕ್ಕ ಹಾಕಿ ಅಂತ ಅರ್ಥ. ಹಾಗಾದ್ರೆ ಸದ್ಯಕ್ಕೇನಾಗಿದೆ? 5 ಘಟಕಗಳಿಂದ ಎಷ್ಟಾಗಿದೆ? 24 ಘಟಕಗಳಷ್ಟು ಉತ್ಪಾದನೆ ಆಗಿದೆ. ಅಂದರೆ 5 ಉತ್ಪಾದನಾ ಘಟಕಗಳಿಂದ ಉತ್ಪಾದನೆ ಆಗಿದ್ದು 24. ಇನ್ನು ಒಂದನ್ನು ಹೆಚ್ಚು ಮಾಡೋದು ಅಂದರೆ ಅರ್ಥ ಏನು? 6 ಘಟಕಗಳಾದವು. ಹಾಗಾಗಿ ಈಗ ಒಟ್ಟು ಉತ್ಪನ್ನ ಎಷ್ಟಾಗಿದೆ? 30. ಎಸ್, ಹೆಚ್ಚಾಗಿದೆ. ಹಾಗಾಗಿ ಈಗ ನಾವು ಏನು ಕಂಡುಹಿಡಿಯಬೇಕಾಗಿದೆ ಅಂದರೆ ಎ ಪಿಯನ್ನು ಕಂಡುಹಿಡಿಯಬೇಕಾಗಿದೆ. ಎ ಪಿಯನ್ನು ಹೆಂಗೆ ಕಂಡುಹಿಡಿತೀವಿ? 30 ಡಿವೈಡ್ ಬೈ ಉತ್ಪಾದನಾಂಗಗಳ ಪ್ರಮಾಣ ಎಷ್ಟಾಗಿದೆ? 6 ಇದೆ. ಹಾಗಾಗಿ 30 ಡಿವೈಡ್ ಬೈ 6 ಮಾಡಿದ್ರೆ ನಮಗೆ ಆನ್ಸರ್ ಏನು ಸಿಗುತ್ತೆ? 5. ಹಾಗಾದ್ರೆ ಆನ್ಸರ್ ಏನು ಅಂದಂಗಾಯಿತು? 5. ಸೊ ಇದನ್ನು ಈ ರೀತಿಯಾಗಿ ನಾವು ಲೆಕ್ಕ ಮಾಡ್ತೀವಿ. ಸೊ ಕ್ವಶನ್ ನಿಮಗೆ ಅರ್ಥ ಆದರೆ ಆನ್ಸರ್ ಮಾಡಲಿಕ್ಕೆ ಕೂಡ ಭಾಳ ಈಸಿ ಆಗುತ್ತೆ. ಕ್ವಶನ್ ಅರ್ಥ ಆಗ್ಲಿಕ್ಕಂತಂದ್ರೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ನೆಕ್ಸ್ಟ್ ಕ್ವಶನು, ಇಲ್ಲಿ 8ನೇ ಕ್ವಶನ್ ಹೇಗಿದೆ ಅಂತಂದ್ರೆ ಅಲ್ಪಾವಧಿಯ ಉತ್ಪಾದನಾ ಕಾರ್ಯವನ್ನು ಯಾವುದರಿಂದ ಅಧ್ಯಯನ ಮಾಡಲಾಗುತ್ತದೆ? ಎಸ್, ಅಲ್ಪಾವಧಿ ಅಂತ ಬಂತಂದ್ರೆ ಅಲ್ಲಿ ಬದಲಾವಣೆ ಅನ್ನೋ ಶಬ್ದವನ್ನು ಬಳಸ್ತಾ ಇರ್ತೀವಿ. ಎಸ್, ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗುತ್ತಂದ್ರೆ ಬದಲಾವಣೆಯ ಅನುಪಾತದ ನಿಯಮನ ಆಗುತ್ತೆ. ಇಲ್ಲಿ ಬೇಡಿಕೆ ನಿಯಮ ಅನ್ನೋದು ಇದಕ್ಕೆ ಸಂಬಂಧಪಡೋದಿಲ್ಲ, ಸಮತೋಲನ ಉತ್ಪಾದನಾ ರೇಖೆಗೆ ಸಂಬಂಧಪಡೋದಿಲ್ಲ, ಮತ್ತು ಪ್ರಮಾಣಾನುಗುಣ ಅನ್ನೋದು ಕೂಡ ಇದು ಆದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಬದಲಾವಣೆಯ ಅನುಪಾತ ನಿಯಮ ಅನ್ನೋದು ಅಲ್ಪಾವಧಿಯ ಉತ್ಪಾದನಾ ಕಾರ್ಯವನ್ನು ಅಧ್ಯಯನ ಮಾಡುವಂಥದ್ದು. ಸೊ ಇದನ್ನು ನೀವು ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ಬದಲಾವಣೆ ಅನ್ನೋದು ಎಲ್ಲಾದರೂ ಬಂದರೆ ಅಲ್ಲಿ ಅಲ್ಪಾವಧಿಗೆ ಜಾಸ್ತಿ ನಾವು ಮಹತ್ವವನ್ನು ಕೊಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನು, ಇಲ್ಲಿ 9ನೇ ಕ್ವಶನ್ ಹೇಗಿದೆ ಅಂತಂದ್ರೆ ಆಗಲೇ ಇತ್ತು ಅದು ಅಲ್ಪಾವಧಿಗೆ ಸಂಬಂಧಪಟ್ಟಂಥ ಕ್ವಶನ್ ಇತ್ತು ಹಿಂದಿನ ಕ್ವಶನು. ಈಗಿದೆ ದೀರ್ಘಾವಧಿ ಕಾಲ. ದೀರ್ಘಕಾಲಿನಲ್ಲಿ ಉತ್ಪಾದನಾ ಕಾರ್ಯವನ್ನು ವಿವರಿಸುವುದು ಯಾವುದು ಅಂತ ಅರ್ಥ. ಯಾವುದರಿಂದ ವಿವರಿಸಲಾಗುತ್ತೆ? ಇಲ್ಲಿ ಕೂಡ ಬದಲಾವಣೆ ಅಂತ ಬರೋದಿಲ್ಲ. ಎಸ್, ದೀರ್ಘಾವಧಿಯಲ್ಲಿ ಬದಲಾವಣೆ ಅಂತ ಬರೋದಿಲ್ಲ. ದರ ಪ್ರಮಾಣಗಳಿಗೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಷನ್ ಮಾಡ್ತೀವಿ ದೀರ್ಘಾವಧಿಯಲ್ಲಿ. ಯಾಕಂದರೆ ಇಲ್ಲಿ ಬೇಡಿಕೆ ಪೂರೈಕೆ ಅನ್ನೋದು ಬರೋದಿಲ್ಲ. ಇದು ಈ ಕ್ವಶನ್ ಏನಾಗಿದೆ ಅಂದರೆ ಲಾಸ್ಟದ್ದು ಇದು ಅಲ್ಪಾವಧಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ದೀರ್ಘಾವಧಿಗೆ ಸಂಬಂಧಪಟ್ಟಿದ್ದು ಯಾವುದು ಅಂತಂದ್ರೆ ದರ ಪ್ರಮಾಣ ನಿಯಮ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ಅಲ್ಪಾವಧಿಯಲ್ಲಿ ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ, ಆದರೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳನ್ನು ಬದಲಾಯಿಸಲಾಗುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಅಲ್ಪಾವಧಿಯಲ್ಲಿ ಒಂದು ಬದಲಾಗುವ ಆದಾನದಿಂದ ಉತ್ಪಾದನೆಯಲ್ಲಿ ಅಥವಾ ಇತರ ಆದಾನಗಳು ಸ್ಥಿರ ಇದ್ದಾಗ ಉತ್ಪಾದನೆಯಲ್ಲಾದ ಪ್ರಮಾಣವನ್ನು ನಾವು ಅಧ್ಯಯನ ಮಾಡ್ತೀವಿ. ಹಾಗಾಗಿ ಅದಕ್ಕೆ ಬದಲಾವಣೆ ಪ್ರಮಾಣ ಅಂತ ಕರಿತೀವಿ. ಇನ್ನು ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಬದಲಾಯಿಸ್ತೀವಿ. ಹಾಗಾಗಿ ಇಲ್ಲಿ ದರ ಪ್ರಮಾಣ ಬಹಳ ಅವಶ್ಯಕ, ಅದು ಮಹತ್ವ ಪಡ್ಕೊಳ್ಳುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವಶನು, ಈ ಪ್ರಶ್ನೆ ಹೇಗಿದೆ ಅಂತಂದ್ರೆ ಸಮತೋಲನ ಉತ್ಪನ್ನ ರೇಖೆಯ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ, ಬಹಳ ಈಸಿಯಾಗಿದೆ. ಸಮತೋಲನ ಉತ್ಪನ್ನ ರೇಖೆ, ಇದಕ್ಕೆ ಮತ್ತೊಂದು ಹೆಸರು ಏನು ಅಂತಂದ್ರೆ ಸಮಾನ ಉತ್ಪನ್ನ ರೇಖೆ ಅಂತ ಅರ್ಥ, ಮತ್ತೇನೂ ಇಲ್ಲ. ಪೂರೈಕೆ ರೇಖೆ ಅಲ್ಲ, ಬೇಡಿಕೆ ರೇಖೆನೂ ಅಲ್ಲ, ಸಮತೋಲನ ಬಳಕೆನೂ ಕೂಡ ಅಲ್ಲ. ಸಮಾನ ಉತ್ಪಾದನಾ ರೇಖೆ ಅಂತಲೇ ಕರಿತೀವಿ. ಯಾಕಂದ್ರೆ ಸಮ ಉತ್ಪನ್ನ ರೇಖೆ ಹೆಂಗಿರುತ್ತಂತಂದ್ರೆ ಈ ರೀತಿಯಾಗಿರುತ್ತೆ.
ಸೊ ಇವೆಲ್ಲ ಸಮ ಉತ್ಪನ್ನ ರೇಖೆಗಳು. ಯಾಕಂದ್ರೆ ಇಲ್ಲಿ ಎಲ್ ಅಂತ ನಾವು ಗುರ್ತು ಮಾಡಿದಾಗ ಈ ಕಡೆ ಕೆ ಬಂಡವಾಳ ಅಂತ ನಾವು ಗುರ್ತು ಮಾಡಿವಂತಂದ್ರೆ ಈ ಸಂಯೋಜನೆಯಿಂದ ಸಿಗುವಂಥ ಉತ್ಪನ್ನ ಮತ್ತು ಈ ಸಂಯೋಜನೆಯಿಂದ ಸಿಗುವಂಥ ಉತ್ಪನ್ನಗಳು ಎರಡು ಒಂದೇ ಆಗಿರ್ತಾವೆ. ಅದಕ್ಕೆ ನಾವು ಹೆಸರೇನು ಕರಿತೀವಿ, ಸಮತೋಲನ ಉತ್ಪನ್ನ ರೇಖೆ ಅಂತ ಕರಿತೀವಿ. ಇದಕ್ಕೆ IQ ಅಂತ ಕೂಡ ಕರಿತೀವಿ ನಾವು. ಓಕೆನಾ? ಇಲ್ಲ ಅಂತಂದ್ರೆ ಸಮ ಉತ್ಪನ್ನ ರೇಖೆ ಅಂತಲೂ ಕೂಡ ನಾವು ಸಿಂಪಲ್ಲಾಗಿ ಕರಿತೀವಿ. ಸೊ ಇದು ಏನು ಅಂತಂದ್ರೆ ಈ 10ನೇ ಕ್ವಶನ್ಗೆ ಇರುವಂತಹ ಆನ್ಸರು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದು ನೆಕ್ಸ್ಟ್ ಪಾರ್ಟ್ ಏನಿದೆ, ಉತ್ಪನ್ನಕ್ಕೆ ಸಂಬಂಧಪಟ್ಟ ಹಾಗೆ ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಹೇಗೆ ಬರಬಹುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ.